ನಮಸ್ಕಾರ ಸ್ನೇಹಿತರೆ, ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಈ ಬಾರಿ ಬಜೆಟ್ ಮಂಡನೆಯಲ್ಲಿ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ ರೈತರಿಗೆ ಉಚಿತ ಬೋರ್ವೆಲ್ ಸಬ್ಸಿಡಿ ದರದಲ್ಲಿ ನಿಮಗೆ ಬೋರ್ವೆಲ್ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಏನೇನ್ ಅರ್ಹತೆಯನ್ನ ಹೊಂದಿರಬೇಕು, ಡಾಕ್ಯುಮೆಂಟ್ಸ್ ಗಳು ಏನೇನ್ ಇರಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಬೇಕು, OBC ದವರಿಗೆ ಎಷ್ಟು ಮೀಸಲಾತಿ, SC ST ಫಲಾನುಭವಿಗಳಿಗೆ ಎಷ್ಟು ಮೀಸಲಾತಿ, ಇಲ್ಲಿ ಕೂಡ ಮೀಸಲಾತಿ ಇದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇದ್ರೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸೊ ವಿಡಿಯೋವನ್ನ ನೋಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಂಡು ಬೋರ್ವೆಲ್ ಅನ್ನ ನಿಮ್ಮ ಹೊಲದಲ್ಲಿ ಕೂಡ ಹಾಕಿಸಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ರೈತರಿಗೆ ಬೋರ್ವೆಲ್ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಸೊ ರೈತರ ಬೆಳವಣಿಗೆ ಇವರ ರಾಜ್ಯ ಸರ್ಕಾರದಿಂದ ಉತ್ತೇಜಿಸಲು, ಇನ್ನೂ ಹೆಚ್ಚಿನ ಬೆಳೆಗಳನ್ನ ಉತ್ಪಾದಿಸಲು ರೈತರಿಗೆ ಬೆಂಬಲವನ್ನ ತೋರಿಸ್ತಾ ಇದೆ. ಸೊ ಪ್ರತಿಯೊಂದು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಲ್ಲಿ SC ST ಹಾಗೂ OBC ಫಲಾನುಭವಿಗಳಿಗೆ 30 ಬೋರ್ವೆಲ್ ಅನ್ನ ಫಿಕ್ಸ್ ಅವರಿಗಾಗಿ ಮೀಸಲಾತಿ ಇಟ್ಟಿದ್ದಾರೆ. ಇನ್ನು ಉಳಿದಂತಹ ವರ್ಗಗಳಿಗೂ ಕೂಡ ಬೋರ್ವೆಲ್ ಸಿಗತ್ತೆ. ಆದ್ರೆ ನೀವು ಅರ್ಹತೆಯ ಆಧಾರದ ಮೇಲೆ, ಅದು ಅರ್ಹತೆ ಹೇಗಿರಬೇಕು ಎಲ್ಲವೂ ಕೂಡ ತಿಳ್ಕೊಳ್ಳೋಣ. ಈಗ ನಿವಾಸಿ ಸ್ಥಳ ನೀವು ನಮ್ಮ ರಾಜ್ಯದಲ್ಲಿನೇ ವಾಸವಾಗಿರಬೇಕು. ರೈತರ ವರ್ಗ ಇಲ್ಲಿ ಹೇಳ್ಬೇಕಂದ್ರೆ ನೀವು ಕೇವಲ 1 ರಿಂದ 2 ಹೆಕ್ಟರ್ ಭೂಮಿಗಳಿಗಿಂತ ಕಡಿಮೆ ಭೂಮಿಯನ್ನ ಹೊಂದಿರಬೇಕು. 1 ಅಥವಾ 2, ಹೈಯೆಸ್ಟ್ 2, ಗರಿಷ್ಠ 2 ಹೆಕ್ಟರ್ ಭೂಮಿಗಳಿಗಿಂತ ಕಡಿಮೆ ಭೂಮಿಯನ್ನ ನೀವು ಹೊಂದಿದ್ದೆ ಆದ್ರೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಅಸ್ತಿತ್ವದಲ್ಲಿರುವ ಬೋರ್ವೆಲ್, ರೈತರು ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕ ಬೋರ್ವೆಲ್ ಅಥವಾ ಉಪಕರಣಗಳ ಅಗತ್ಯವಿರುವ ಹೊಸದಾಗಿ ನೀವು ನೋಂದಾವಣಿ ಮಾಡ್ಕೊಳ್ಬೇಕಂತೆ. ಸೊ ಜೊತೆಗೆ ವರ್ಗ ಮೀಸಲಾತಿ ಕೂಡ 30 ಸ್ಟಾರ್ಟರ್ ಗಳನ್ನು ಕೂಡ ಇಲ್ಲಿ ಬೋರ್ವೆಲ್ ಗಳನ್ನ SC ST ಹಾಗೂ OBC ಫಲಾನುಭವಿಗಳಿಗೆ ಮೀಸಲಾತಿ ಇಟ್ಟಿದೆ. ಸೊ 3-5 ವರ್ಷಗಳಲ್ಲಿ ನೀವು ತೋಟಗಾರಿಕೆಯಲ್ಲಿ, ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು 3 ರಿಂದ 5 ವರ್ಷಗಳಲ್ಲಿ ನೀವು ತೋಟಗಾರಿಕೆಯಲ್ಲಿ ತೊಡಗಿರಬೇಕು, ಅಂದ್ರೆ ರೈತರಾಗಿರ್ಬೇಕಂತ ಒಟ್ಟಾರೆಯಾಗಿ ತಿಳಿಸಲಾಗಿದೆ. ನೀವು ಅಷ್ಟೇ ಮಾಡ್ಬೇಕಂತ ಇಲ್ಲಿ 3 ರಿಂದ 5 ವರ್ಷ ನೀವು ತೊಡಗಿರಬೇಕು. ಇನ್ನು ಇದಕ್ಕೆ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಬೇಕು. ಪಹಣಿ, ಇದು ಆಧಾರ್ ಕಾರ್ಡ್ಗೂ ಕೂಡ ಲಿಂಕ್ ಆಗಿರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಇದು ಕೂಡ ಬೇಕು. ಇನ್ನು ಹಣ್ಣುಗಳ ID, ಸೊ ಯಾವಗಳ ಬೆಳೆಗಳನ್ನ ಬೆಳಿತಾ ಇದ್ರಿ ಅದು ಕೂಡ ನಿಮಗೂ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕು. ಇದು ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ ಸಂಖ್ಯೆ ಇರಬೇಕು, ಅದು ಕೂಡ ಲಿಂಕ್ ಆಗಿರಬೇಕು. ಸಣ್ಣ ಹಾಗೂ ಅಲ್ಪ ರೈತರ ಪ್ರಮಾಣ ಪತ್ರ, ಹೌದು ನೀವು ರೈತರಿದ್ಯಾ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಬೇಕಾಗತ್ತೆ. ಸ್ಥಳೀಯ ತಹಶೀಲ್ದಾರ ಕಚೇರಿಯಿಂದ ಪಡೆಯಲಾಗಿರಬೇಕಂತ ಇದನ್ನ ತಿಳಿಸಲಾಗಿದೆ. ನಿಮ್ಮ ತಾಲೂಕಿನಲ್ಲಿ ತಹಶೀಲ್ದಾರ್ ಆಫೀಸ್ ಇರುತ್ತೆ, ಅಲ್ಲಿರ್ತಕ್ಕಂತಹ ತಹಶೀಲ್ದಾರ್ ಹತ್ರ ಈ ಕಚೇರಿಯ ಒಂದು ನೀವು ರೈತರ ಪ್ರಮಾಣ ಪತ್ರವನ್ನ ತೆಗೆದುಕೊಂಡಿರಬೇಕು. ಇದಕ್ಕೆ ನೀವು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಒದಗಿಸಿಕೊಡ್ತಾರೆ. ಇದಕ್ಕೆ ಒದಗಿಸಲಾದ ಪ್ರಯೋಜನಗಳು: ಮೋಟರ್ ಸ್ಟಾರ್ಟರ್ ಸಿಗತ್ತೆ, ಉಚಿತ ಬೋರ್ವೆಲ್ ನಿಮಗೆ ಸಿಗತ್ತೆ, ಜೊತೆಗೆ ವಿತರಣಾ ಪೈಪ್ಗಳು 200 ರಿಂದ 300 ಅಡಿಗಳಷ್ಟು ಉನ್ನತ ದರ್ಜೆಯ HDPE ಅಥವಾ PVC ಪೈಪ್ಗಳನ್ನ ಇಲ್ಲಿ ಅಳವಡಿಸಲಾಗತ್ತಂತೆ. ಅದೇ ರೀತಿಯಾಗಿ ಕೇಬಲ್ಗಳು ಕೂಡ ಇದರಿಂದ ಸಿಗತ್ತೆ. ಜೊತೆಗೆ ಪರಿಕರಗಳು, ಅಂದ್ರೆ ಇದ್ರ ಜೊತೆಗೆ ವೈರ್ಗಳಾಗಿರ್ಲಿ, ಇನ್ನಿತರ ನಿಮಗೆ ಕ್ಲಾಂಪ್ಗಳು, ಬೋರ್ವೆಲ್ ಕ್ಲಾಂಪ್ಗಳು, ಇದೆಲ್ಲವೂ ಕೂಡ ಕ್ಯಾಪ್ಗಳು ನಿಮಗೆ ಆಮೇಲೆ ಕೇಸಿಂಗ್ ಪೈಪ್ ಮುಚ್ಚುವಂತಹ ಪೈಪ್ಗಳು, ಇದೆಲ್ಲವೂ ಕೂಡ ಕ್ಯಾಪ್ಗಳು ಸಿಗತ್ತೆ. ಸೊ ಈ ರೀತಿ ನೀವು ಸೌಲಭ್ಯಗಳನ್ನ ಇದರಿಂದ ನೀವು ಪಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ಆನ್ಲೈನ್ ನಲ್ಲಿ ಹಂತವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅಧಿಕೃತವಾದ ಪೋರ್ಟಲ್ ಮುಖಾಂತರ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು? ಆಫ್ಲೈನ್ ನಲ್ಲಿ ಕೂಡ ಅಪ್ಲೈ ಮಾಡುವಂತಹ ವಿಧಾನ ಇದೆ, ಆನ್ಲೈನ್ ನಲ್ಲಿ ಕೂಡ ಅರ್ಜಿ ಹಾಕುವಂತಹ ವಿಧಾನ ಇದೆ. ಸೊ ಈ 2 ವಿಧಾನಗಳನ್ನು ನೀವು ಪಡ್ಕೊಳ್ಬೇಕು. ತಿಳ್ಕೊಳ್ಬೇಕು ಅಂದ್ರೆ ಸೊ ಏನು ಇಲ್ಲ ಸ್ನೇಹಿತರೆ, ನಾನು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಸೊ ಆ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ನಿಮ್ಮ ಮೊಬೈಲ್ ಇದೆ, ಆ ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಗೂಗಲ್ ಅಲ್ಲಿ vinodgowda.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆನೆ ಒಂದು ಅಧಿಕೃತ ವೆಬ್ಸೈಟ್ ಸಿಗತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಿಮಗೆ ಒಂದು ಅಧಿಕೃತ ಮಾಹಿತಿ ಕೂಡ ಇಲ್ಲಿ ಸಿಗುವಂತದ್ದು. ರೈತರಿಗೆ ಗುಡ್ ನ್ಯೂಸ್, ಬೋರ್ವೆಲ್ ಸಬ್ಸಿಡಿ 2026 ಅಂತ ಒಂದು ವೆಬ್ಸೈಟ್ ಸಿಗತ್ತೆ. ಸೊ ಮೋಟರ್ ಪೈಪ್ಗಳು ಉಚಿತ ಸಹಾಯ ಅಂತಾನು ಕೂಡ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿ ಇದೆ.
ಹೌದು, ನಿವಾಸ್ತಿ ಸ್ಥಿತಿ ಇದೆಲ್ಲವೂ ಕೂಡ ಅರ್ಜಿದಾರರಿಗೆ ಅರ್ಹತೆ ಏನೇನ್ ಹೊಂದಿರಬೇಕು, ಇದರಿಂದ ಏನೇನ್ ನಿಮಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ, ಇದರಿಂದ ಪ್ರಯೋಜನಗಳು ಏನೇನಿದಾವೆ, ಏನೇನ್ ನಿಮಗೆ ಸಬ್ಸಿಡಿ ಮುಖಾಂತರ ಸಿಗತ್ತೆ, ಇನ್ನು ಅಪ್ಲೈ ಮಾಡ್ಲಿಕ್ಕೆ ಹಂತ ಹಂತವಾಗಿ ಮಾರ್ಗದರ್ಶಿ ಕೂಡ ಇಲ್ಲಿದೆ. ಅದರಿಂದ ಓದ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇದು ಆನ್ಲೈನ್ ನಲ್ಲಿ. ನೆಕ್ಸ್ಟ್ ಆಫ್ಲೈನ್ ನಲ್ಲಿ ಕೂಡ ಅರ್ಜಿ ಹಾಕುವ ವಿಧಾನವನ್ನ ಕೂಡ ಇಲ್ಲಿ ನಾವು ತೋರಿಸಿದೀವಿ. ಅಲ್ಲಿಂದ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಕೊನೆಯದಾಗಿ ಇದರ ವೆಬ್ಸೈಟ್ ಕೂಡ ಇದೆ. ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ ಆಗಿ ತಿಳಿಸಿದೀವಿ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ದಿನನಿತ್ಯ ಮಾಹಿತಿ ನಿಮಗೆ ಬೇಕಂದ್ರೆ ಇಲ್ಲಿ ವಾಟ್ಸ್ಆಪ್ ಚಾನಲ್ ಜೊತೆಗೆ ಟೆಲಿಗ್ರಾಮ್ ಚಾನಲ್ ಇದೆ. ಅದಕ್ಕೆ ಜಾಯಿನ್ ಆಗಿ ದಿನನಿತ್ಯ ಬರ್ತಕ್ಕಂತಹ ಅಪ್ಡೇಟ್ಸ್ ಗಳನ್ನ ನಾವು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅಲ್ಲಿಂದ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಬಹುದು ಸ್ನೇಹಿತರೆ. ಆದಷ್ಟು ಪ್ರತಿಯೊಬ್ರು ಕೂಡ ಒಂದು ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಅವರು ಕೂಡ ಅಪ್ಲೈ ಮಾಡಿಕೊಂಡು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ.